1595 ದಿನಗಳು, ಅಥವಾ 228 ವಾರಗಳು, ಅಥವಾ 4 ವರ್ಷಗಳು 4 ತಿಂಗಳುಗಳು 12 ದಿನಗಳು. ಇಷ್ಟು ಸಮಯದ ನಂತರ ಯಶ್ ಅವರ ಚಿತ್ರ ಬಿಡುಗಡೆ ಆಗ್ತಾ ಇದೆ. KGF ಚಾಪ್ಟರ್ 1 ಹಾಗೂ ಚಾಪ್ಟರ್ 2 ನಡುವೆ ಇದ್ದದ್ದು 1210 ದಿನಗಳು. KGF ಚಾಪ್ಟರ್ 1 ಹಾಗೂ ಅದಕ್ಕೆ ಮುಂಚೆ ಬಿಡುಗಡೆಯಾದ ಯಶ್ ಅವರ ಚಿತ್ರದ ನಡುವೆ ಇದ್ದದ್ದು 784 ದಿನಗಳು. ಸುಮ್ಮನೆ ಕೇಳ್ತಾ ಇದ್ದೀನಿ, ಆ ಚಿತ್ರದ ಹೆಸರು ಯಾರಿಗಾದ್ರೂ ನೆನಪಿದ್ರೆ ಠಕ್ ಅಂತ ಕಮೆಂಟ್ ಮಾಡಿ ನೋಡೋಣ. ಎನಿವೆ, ನಾನು ಏನ್ ಹೇಳೋಕೆ ಹೊರಟಿದ್ದೀನಿ ಅಂದ್ರೆ 784 ಪ್ಲಸ್ 1210 ಪ್ಲಸ್ 1595 ದಿನಗಳು ಇಸ್ ಈಕ್ವಲ್ ಟು 3589 ದಿನಗಳು. ಅಂದ್ರೆ ಸುಮಾರು 10 ವರ್ಷಗಳಲ್ಲಿ ಇದು ಯಶ್ ಅವರ 3ನೇ ಚಿತ್ರ. ಅಫ್ಕೋರ್ಸ್ ಇನ್ನು ಕೆಲವು ತಿಂಗಳುಗಳಲ್ಲಿ ರಾಮಾಯಣ ಕೂಡ ಬಿಡುಗಡೆ ಆಗಬೇಕು. 2007ರಲ್ಲಿ ಜಂಬದ ಹುಡುಗಿ, ಅದು ಯಶ್ ಅವರ ಮೊದಲನೇ ಚಿತ್ರ. ಅದಕ್ಕೆ ಅವರ ಸಂಭಾವನೆ 50,000 ರೂಪಾಯಿಗಳು. ಇವತ್ತು ನನ್ನ ಹತ್ರ ಸಾಕಷ್ಟು ದುಡ್ಡಿದೆ, ನೀವು ನನಗೆ ಸಾಕಷ್ಟು ದುಡ್ಡನ್ನ ಕೊಟ್ಟಿದ್ದೀರಿ. ದುಡ್ಡನ್ನ ಸಂಪಾದಿಸೋದು, ದುಡ್ಡು ಗಳಿಸೋದು ನನ್ನ ಉದ್ದೇಶವಲ್ಲ, ಗೌರವವನ್ನ ಗಳಿಸೋದು ನನ್ನ ಉದ್ದೇಶ, ಅದು ನನ್ನ ಗುರಿ. ಬರೀ ನನಗೆ ಮಾತ್ರ ಗೌರವವಲ್ಲ, ಇಂಡಿಯನ್ ಸಿನಿಮಾಗೆ ಗೌರವವನ್ನ ತಂದುಕೊಡಬೇಕು ಅನ್ನೋದು ನನ್ನ ಗುರಿ ಅಂತ ಹೇಳೋ ಮಟ್ಟಕ್ಕೆ ಬಂದಿದ್ದಾರೆ. 2007ರಿಂದ 2016ರವರೆಗೂ, ಅಂದ್ರೆ 9 ವರ್ಷಗಳಿಗಿಂತ ಸ್ವಲ್ಪ ಹೆಚ್ಚಿನ ಕಾಲದಲ್ಲಿ 19 ಚಿತ್ರಗಳು. ಅದಾದ ಮೇಲೆ ಬಂದ 10 ವರ್ಷಗಳಲ್ಲಿ ರಾಮಾಯಣವನ್ನೂ ಸೇರಿಸಿ ಕೇವಲ 4 ಚಿತ್ರಗಳು. ನೋಡಿ ಅವರ ಗ್ರಾಫ್ ಹೇಗೆ ಬದಲಾಗಿದೆ ಅಂತ. 2007ರಿಂದ ಶುರುವಾದ ಈ ಫಿಲ್ಮ್ ಪಯಣದಲ್ಲಿ ಒಮ್ಮೆ ಯಾವುದೋ ಒಂದು ಮೊಮೆಂಟ್ ಅಲ್ಲಿ ಅವರ ಥಿಂಕಿಂಗ್, ಅವರ ವಿಷನ್ ಸ್ವಿಚ್ ಆಗಿರಬೇಕು. ಯಾವುದೋ ಒಂದು ದೊಡ್ಡ ಪ್ರಭಾವವೋ ಅಥವಾ ಸರಣಿ ವಿಚಾರಗಳು, ವ್ಯಕ್ತಿಗಳು, ವಿಷಯಗಳು ಅವರ ಆ ಥಿಂಕಿಂಗ್ ಅನ್ನ ಓವರ್ ಅ ಪೀರಿಯಡ್ ಆಫ್ ಟೈಮೋ ಅಥವಾ ಓವರ್ ನೈಟೋ ಬದಲಾಯಿಸಿರ್ಬೇಕಲ್ಲ. ಅವರ ಈ ವಿಷನ್ ನ ವಿಸ್ತಾರದ, ವಿಸ್ಮಯದ ಹಿಂದೆ ಇರೋ ಕಾರಣವೇನು, ಕಾರಣಗಳೇನು ಅನ್ನೋದನ್ನ ತಿಳ್ಕೊಳ್ಳೋಕೆ ನನಗೆ ತುಂಬಾ ಕುತೂಹಲವಿದೆ. ಯಾಕಂದ್ರೆ ಇಲ್ಲಿ ನಾವು ಕೇವಲ ಒಬ್ಬ ವ್ಯಕ್ತಿಯ ಬಗ್ಗೆ, ಒಬ್ಬ ನಟನ ಬಗ್ಗೆ ಮಾತಾಡ್ತಾ ಇಲ್ಲ, ಒಬ್ಬ ಡ್ರೀಮರ್ನ ಬಗ್ಗೆ, ಒಬ್ಬ ವಿಷನರಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಹಾಗಾಗಿ ನನಗೆ ಇವರ ಆ ಸ್ವಿಚ್ ಆದ ಮೊಮೆಂಟ್ ಅಥವಾ ಸೀರೀಸ್ ಆಫ್ ಇವೆಂಟ್ಸ್ ನ ತಿಳ್ಕೊಳ್ಳೋದಕ್ಕೆ ಅಷ್ಟು ಆಸಕ್ತಿ. ಇನ್ನು ಕೇವಲ 2 ದಿನಗಳಲ್ಲಿ ಅಥವಾ 1 ದಿನ ಕೆಲವು ಗಂಟೆಗಳ ಕಾಲದಲ್ಲಿ ಬಿಡುಗಡೆ ಆಗ್ತಿರೋ ಟಾಕ್ಸಿಕ್ ನ ನೋಡೋದಕ್ಕೆ ಸಾಕಷ್ಟು ಕಾರಣಗಳಿವೆ ಬಿಡಿ. 4 ವರ್ಷಗಳ ನಂತರ ಯಶ್ ಅವರ ಚಿತ್ರ ರಾಯ, ಟಿಕೆಟ್ ಅನ್ನೋ ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. KGF ಚಾಪ್ಟರ್ 2 ನ ನಂತರ ಎಂತೆಂಥ ಅಥವಾ ಯಾವುದೇ ನಿರ್ದೇಶಕರ ಜೊತೆ ಯಶ್ ಅವರು ಚಿತ್ರವನ್ನ ಮಾಡಬಹುದಿತ್ತು. ಆದ್ರೆ ಅವರೇ ಹುಡುಕೊಂಡು ಹೋಗಿ ಬೇರೆ ಝೋನ್ ನಲ್ಲೇ ಇರೋ ಗೀತು ಮೋಹನ್ ದಾಸ್ ನ ಕರ್ಕೊಂಡು ಬರ್ತಾರೆ. ಅದು ಯಾಕೆ ಅನ್ನೋದನ್ನ ನಾನು ನೋಡ್ಬೇಕು. ಇನ್ನು ಗೀತು ಅವರ ಪರ್ಸ್ಪೆಕ್ಟಿವ್ ನಲ್ಲಿ ಈ ರೀತಿಯ ಒಂದು ಚಿತ್ರವನ್ನ ನೋಡೋ ಇಂಟ್ರೆಸ್ಟು ಇದೆ. 1950ರ 60ರ ಗೋವಾ, ಅಲ್ಲಿ ಪೋರ್ಚುಗೀಸರ ಒಂದು ರೀತಿಯ ಆಡಳಿತವೇ ನಡೀತಾ ಇದೆ. ಅಲ್ಲಿ ಗ್ಯಾಂಗ್ಸ್ಟರ್ಸ್, ಇದೆಲ್ಲದರ ನಡುವೆ ಅಪ್ಪ ಮಗನ ಒಂದು ಎಮೋಷನಲ್ ಡ್ರಾಮಾ. ಇದು ಸೆಟಪ್. ಈ ಸೆಟಪ್ ಇಂಟ್ರೆಸ್ಟಿಂಗ್, ಹಾಗೇನೆ ಈ ಚಿತ್ರದಲ್ಲಿ ಇರೋ ಕಾಸ್ಟಿಂಗ್ ಕೂಡ. ತುಂಬಾ ಜನ ಎಸ್ಟಾಬ್ಲಿಷ್ಡ್ ಆಕ್ಟರ್ಸೇ ಇದ್ದಾರೆ. ಅವರೆಲ್ಲ ಈ ಚಿತ್ರವನ್ನ ಆಯ್ದುಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಇರಬೇಕಲ್ಲ. ಅದು ಏನು ಅನ್ನೋದನ್ನ ನೋಡ್ಬೇಕು. ಅವರೆಲ್ಲರ ಪರ್ಫಾರ್ಮೆನ್ಸಸ್ ಹೇಗಿದೆ, ಆ ಪರ್ಫಾರ್ಮೆನ್ಸಸ್ ಈ ಚಿತ್ರಕ್ಕೆ ಎಂಥ ವ್ಯಾಲ್ಯೂನ ಆಡ್ ಮಾಡಿದೆ ಅನ್ನೋದನ್ನ ಕೂಡ ನೋಡ್ಬೇಕು. ಈ ಚಿತ್ರಕ್ಕೆ ನೋಡುವ ಪ್ರೇಕ್ಷಕನನ್ನ ಅನ್ಕಂಫರ್ಟಬಲ್ ಏರಿಯಾಸ್ಗೆ, ಸ್ಪಾಟ್ಸ್ಗೆ ತಳ್ಳೋ ಒಂದು ಆಸೆ ಇದೆ. ಅದು ಹೇಗಿರುತ್ತೆ ಅನ್ನೋದನ್ನ ನೋಡ್ಬೇಕು. ಆ ವಿಜುವಲ್ಸ್, ಆ ಆಕ್ಷನ್ ಎಪಿಸೋಡ್ಸ್, ಈ ಚಿತ್ರದ ಸ್ಕೇಲ್, ಈ ಚಿತ್ರದ ಬಿಡುಗಡೆಯ ಸ್ಕೇಲ್, ಹೀಗೆ ಈ ಎಲ್ಲಾ ಕಾರಣಗಳಿವೆ. ಆದ್ರೆ ಈ ಎಲ್ಲಾ ಕಾರಣಗಳ ಕೇಂದ್ರ ಬಿಂದು ಆಗಿರೋ ಒಬ್ಬ ವ್ಯಕ್ತಿ ಯಶ್ ಇದ್ದಾರೆ. ಈ ಜನರೇಷನ್ ನಲ್ಲಿ ಕನ್ನಡ ಸಿನಿಮಾವನ್ನ ಇಂಡಿಯನ್ ಸಿನಿಮಾ ಲೆವೆಲ್ಗೆ ತಗೊಂಡು ಹೋದವರು ಇವರು. ಇನ್ನು ಇಂಡಿಯನ್ ಸಿನಿಮಾನ ಗ್ಲೋಬಲ್ ಸಿನಿಮಾ ಲೆವೆಲ್ಗೆ ತಗೊಂಡು ಹೋಗೋಣ ಬನ್ನಿ ಅನ್ನೋ ಕರೆಯನ್ನ ನಮಗೆ ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಇವರು ಇಟ್ಟಿರೋ ಮೊದಲ ಹೆಜ್ಜೆ ಈ ಬೋಲ್ಡ್, ಒರಿಜಿನಲ್, ಆಂಬಿಷಿಯಸ್ ಚಿತ್ರ ಟಾಕ್ಸಿಕ್. ಇದು ಅವರದ್ದೇ ಮಾತು. ಚಿತ್ರ ಆನೆಸ್ಟ್ ಆಗಿದೆಯಂತೆ, ಪ್ರೇಕ್ಷಕರಿಗೆ ಬೇಕಾದ ಮಾಸ್ ಕೂಡ ಇದೆಯಂತೆ. ಇದುವರೆಗೂ ಬಂದ ಪ್ರಮೋಷನಲ್ ಮೆಟೀರಿಯಲ್ ನಲ್ಲಿ ಹೆಚ್ಚು ಕಾಣಿಸದೆ ಹೋದ್ರೂ ಕೂಡ ವಿಮೆನ್ ಪರ್ಸ್ಪೆಕ್ಟಿವ್ಸ್ ನ ಕೂಡ ನಮ್ಮ ಮುಂದೆ ಬಿಚ್ಚಿಡೋ ಒಂದು ಚಿತ್ರವಾಗತ್ತಂತೆ ಇದು. ಡಿಸೆಂಬರ್ 2023ರಲ್ಲಿ
ಟೈಟಲ್ ರಿವೀಲ್ ವಿಡಿಯೋ ಬಂತು. ಈ ಚಿತ್ರಕ್ಕೆ 200 ದಿನಗಳ ಶೂಟಿಂಗ್ ನಡೆದಿದೆ. ಸಾಕಷ್ಟು ಚಾಲೆಂಜಸ್, ಸಾಕಷ್ಟು ರೂಮರ್ಸ್, ಸಾಕಷ್ಟು ಡೌಟ್ಸ್ ಎಲ್ಲವೂ ನೋಡಿದೆ. ಆದರೆ ಗೀತು ಮೋಹನ್ ದಾಸ್ ಹೇಳಿದ ಮಾತುಗಳು ಐ ಆಲ್ವೇಸ್ ವಾಂಟ್ ಟು ವಿನ್. ಹಾಗೇನೆ ಯಶ್ ಅವರು ಹೇಳಿದ ಮಾತು ಈ ಯಶ್ ಮೇಲೆ ನಂಬಿಕೆ ಇಡಿ ಅನ್ನೋದು. ಈ ಎರಡೂ ಮಾತುಗಳು ಈ ಬುಧವಾರ ನಿಜವಾಗ್ಲಿ. ಸರಿ, ನೀವು ಯಾವ ಚಿತ್ರಮಂದಿರದಲ್ಲಿ ನೋಡ್ತಾ ಇದ್ದೀರಾ ಈ ಬುಧವಾರ?